ಸಾಮಾನ್ಯವಾಗಿ ಮನುಷ್ಯರ ಹೊಟ್ಟೆಯು ಕೆಲವು ಆಹಾರಗಳಿಗೆ ಬೇಗ ಸ್ಪಂದಿಸೋದಿಲ್ಲ. ನಾವು ಕೆಲವು ಪದಾರ್ಥಗಳನ್ನ ಹ್ಯಾಂಗ್ ಬೇಕೋ ಹಂಗೆ ತಿಂದ್ರೆ, ಒಂದು ವೇಳೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಪದಾರ್ಥಗಳನ್ನು ತಿಂದ್ರೆ ನಮ್ಮ ದೇಹಕ್ಕೆ ಹಲವಾರು ತೊಂದರೆಗಳು ಎದುರಾಗುತ್ತವೆ. ಹಾಗಿದ್ರೆ ಬನ್ನಿ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರ ಪದಾರ್ಥಗಳನ್ನ ತಿನ್ನಬಾರ್ದು ಅನ್ನೋದನ್ನ ನೋಡೋಣ. ಸ್ಪೈಸಿ ಫುಡ್. ಹೌದು, ಅತ್ಯಂತ ಖಾರದ ಮತ್ತು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರಗಳನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನಲೇಬಾರದು. ಯಾಕಂದ್ರೆ ಈ ಸ್ಪೈಸಿ ಆಹಾರದಲ್ಲಿರುವ ಖಾರದ ಅಂಶ ನಿಮ್ಮ ಹೊಟ್ಟೆಯಲ್ಲಿ ಪಚನ ಕ್ರಿಯೆಗೆ ಅಡ್ಡಿ ಬಂದು ಅದರಿಂದ ಅಸಿಡಿಟಿ ಕೂಡ ಬರುತ್ತೆ. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ಖಾರದ ಪದಾರ್ಥಗಳು ಸೇವಿಸಬಾರದು. ಸಕ್ಕರೆ ಪದಾರ್ಥಗಳು ಮತ್ತು ಪಾನೀಯಗಳು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಬೆಳಗಿನ ತಿಂಡಿ ಸಮಯದಲ್ಲಿ ಏನಾದ್ರೂ ಸಿಹಿ ಪದಾರ್ಥ, ಒಂದು ಗ್ಲಾಸ್ ಯಾವ್ದಾದ್ರು ಜ್ಯೂಸ್ ಅನ್ನು ಸೇವಿಸ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಸಕ್ಕರೆ ಅಂಶ ಜಾಸ್ತಿ ಇರುವ ಆಹಾರಗಳನ್ನು ಸೇವಿಸೋದ್ರಿಂದ ನಿಮ್ಮ ಮೇದೋಚಿರಕ ಗ್ರಂಥಿ ಮೇಲೆ ಭಾರ ಜಾಸ್ತಿ ಬೀಳುತ್ತೆ. ಒಂದು ಗ್ಲಾಸ್ ಹಣ್ಣಿನ ರಸ ದೇಹಕ್ಕೆ ಒಳ್ಳೆಯದೇ, ಆದ್ರೂ ಹೆಚ್ಚಾಗಿ ಅದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ನಿಮ್ಮ ಲಿವರ್ಗೂ ಸಹ ತೊಂದರೆ ನೀಡುತ್ತೆ. ಇನ್ನು ಆಲ್ಕೋಹಾಲ್ ಅನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರು ಅಥವಾ ಬೇರೆ ಯಾವ ಟೈಮ್ ನಲ್ಲಿ ಸೇವಿಸಿದ್ರು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ರೂ ಆಲ್ಕೋಹಾಲ್ ಪ್ರಿಯರಾಗಿದ್ರೆ ಖಾಲಿ ಹೊಟ್ಟೆಯಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಬೇಡಿ. ಕಾರಣ ಏನಪ್ಪಾ ಅಂದ್ರೆ ಆಲ್ಕೋಹಾಲ್ ನಲ್ಲಿ ಆಸಿಡ್ ಪದಾರ್ಥಗಳು ಇರೋದ್ರಿಂದ ಅದು ಸೇವನೆ ಮಾಡೋದ್ರಿಂದ ಸೀದಾ ಲಿವರ್ ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಕಡಿಮೆ ಸೇವಿಸಬೇಕು. ತಂಪು ಪಾನೀಯಗಳು. ಪೆಪ್ಸಿ, ಕೋಕೋ-ಕೋಲಾ ತರದ ಪಾನೀಯಗಳು ಬಾಯಿಗೆ ರುಚಿಯೇ ಸರಿ, ಆದ್ರೆ ಖಾಲಿ ಹೊಟ್ಟೆಯಲ್ಲಿ ದೇಹಕ್ಕೆ ಇವು ರುಚಿ ಅಲ್ಲ. ಇವು ಒಂಥರ ಆಸಿಡ್ ಇದ್ದಂಗೆ. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಹೊಟ್ಟೆ ಉರಿಯುತ್ತೆ. ಹುಳಿ ಹಣ್ಣುಗಳು. ನಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಮೋಸಂಬಿ ಹಣ್ಣುಗಳಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಹುಳಿ ಪದಾರ್ಥಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಆಸಿಡಿಟಿ ಅಷ್ಟೇ ಅಲ್ಲದೆ ಪಿತ್ತ ಕೂಡ ಹೆಚ್ಚಾಗುತ್ತೆ. ಇದೇ ಕಾರಣಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೋ ಜನರಿಗೆ ಪಿತ್ತ ಹೆಚ್ಚಾಗಿ ತಲೆ ತಿರುಗೋದು, ವಾಂತಿ ಬರುವಂತಹ ಅನುಭವಗಳು ಬರುತ್ತವೆ. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ಹುಳಿ ಹಣ್ಣುಗಳನ್ನ ತಿನ್ನಲೇಬಾರದು. ಇನ್ನು ಕಾಫಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿಯನ್ನು ಸೇವಿಸೋದು ಎಷ್ಟೋ ಜನರ ದಿನನಿತ್ಯದ ಚರ್ಯ. ಆದ್ರೆ ಕಾಫಿಯಲ್ಲಿರುವ ಕೆಫಿನ್ ಅಂಶ ಹೊಟ್ಟೆಯಲ್ಲಿ ಅಸಿಡಿಟಿ ಅಲ್ಲದೆ ಗ್ಯಾಸ್ ನಂತಹ ತೊಂದರೆಗಳನ್ನ ಹೆಚ್ಚು ಮಾಡಿ ಎದೆ ಉರಿಯುವಿಕೆಯನ್ನ ಕೂಡ ನೀಡುತ್ತದೆ. ಇನ್ನು ಕಚ್ಚಾ ತರಕಾರಿಗಳು. ಹಸಿರಾಗಿರುವ ತರಕಾರಿಗಳು ದೇಹಕ್ಕೆ ತುಂಬಾ ಒಳ್ಳೆಯದೇ, ಆದ್ರೂ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಅದರಲ್ಲಿರುವ ಫೈಬರ್ ಅಂಶವು ಹೊಟ್ಟೆ ನೋವಿಗೆ ಕಾರಣವಾಗುತ್ತೆ. ಆದ್ದರಿಂದ ಮೇಲೆ ಕಾಣಿಸಿದ ಆಹಾರಗಳನ್ನ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚಾಗಿ ತಿನ್ನುವುದನ್ನ ಕಡಿಮೆ ಮಾಡಿ ಈ ತರಹದ ತೊಂದರೆಗಳಿಂದ ಪಾರಾಗಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.